ಇವಾಗ ನಾವು ಹೋಗ್ತಿರೋದು ತ್ರಿಯೋಗಿ ನಾರಾಯಣ ದೇವಸ್ಥಾನ. ಸೋನ್ಪ್ರಯಾಗಿಂದ ಜಸ್ಟ್ 12 ಕಿಲೋಮೀಟರ್ಸ್ ಅಲ್ಲಿರೋ ಈ ದೇವಸ್ಥಾನನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಪ್ರಪಂಚದ ಮೊದಲನೇ ಪ್ರೇಮ ಕಥೆ ಕಂಪ್ಲೀಟ್ ಆಗಿದ್ದೇ ಇಲ್ಲಿ. ಇದಕ್ಕೆ ಶ್ರೀ ವಿಷ್ಣುನೇ ಸಾಕ್ಷಿ ಮತ್ತೆ ಬ್ರಹ್ಮನೇ ಪೂಜಾರಿ. ಆ ಅಗ್ನಿಕುಂಡದಲ್ಲಿ ಇವತ್ತಿಗೂ ಬೆಂಕಿ ಉರಿತಾ ಇದೆ ಅಂದ್ರೆ ನಂಬ್ತೀರಾ? ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಪಲ್ ಯಾತ್ರಿ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ. ಇವಾಗ ನಾವು ಹೋಗ್ತಿರೋದು ತ್ರಿಯೋಗಿ ನಾರಾಯಣ ದೇವಸ್ಥಾನ. ಸೋನ್ಪ್ರಯಾಗಲ್ಲಿದ್ದೀರಿ. ಸೋನ್ಪ್ರಯಾಗಿಂದ ಒಂದು 20 ಮಿನಿಟ್ಸ್ ಅಷ್ಟೇ ತೊಗೊಳುತ್ತೆ. ಇದಕ್ಕೆ ವೆಹಿಕಲ್ ಎಲ್ಲ ಇಲ್ಲಿಂದನೇ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ನೋಡೋಣ. ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ಇದೆ ಸೋನ್ಪ್ರಯಾಗ್ ಪಾರ್ಕಿಂಗ್. ಇದು ಈ ಸೋನ್ಪ್ರಯಾಗ್ ಪಾರ್ಕಿಂಗಿಂದ ರೈಟ್ ಸೈಡ್ ಹಂಗೆ ಹೋದರೆ ಕೇದಾರ್ನಾಥ್ಗೆ ಹೋಗೋದು. ಹಿಂಗೆ ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಬರುತ್ತೆ. ಲೆಫ್ಟ್ ಸೈಡ್ ರೋಡಲ್ಲಿ ಗಾಡಿಗಳು ಲೈನಾಗಿ ನಿಲ್ಸಿರ್ತಾರೆ. ಇದೆಲ್ಲ ಗಾಡಿ ತ್ರಿಯೋಗಿ ನಾರಾಯಣ ಟೆಂಪಲ್ಗೆ ಹೋಗೋದು. ಸೋನ್ಪ್ರಯಾಗ್ಗೆ ಹೇಗೆ ರೀಚ್ ಆಗಬೇಕು ಅನ್ನೋ ಡೀಟೇಲ್ಸ್ನ ನಾವು ನಮ್ಮ ಕೇದಾರ್ನಾಥ್ ಸೀರೀಸ್ ಪಾರ್ಟ್ 1 ಅಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡಿದೀವಿ. ಆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ತ್ರಿಯೋಗಿ ನಾರಾಯಣ ಸೇಮ್ ಇದೇ ರೂಟಲ್ಲೇ ಹೋಗೋದು. ಇಲ್ಲಿಂದ 13 ಕಿಲೋಮೀಟರ್ ಇದೆ. ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೋಗೋಕ್ಕೆ 100 ರೂಪಾಯಿ, ಬರೋಕ್ಕೆ 100 ರೂಪಾಯಿ. ಇಲ್ಲಿಂದ ಕರೆಕ್ಟಾಗಿ 13 ಕಿಲೋಮೀಟರ್ ಇದೆ. ಇದೇ ತ್ರಿಯೋಗಿ ನಾರಾಯಣ ದೇವಸ್ಥಾನ. ಇಲ್ಲಿಂದ ಕರೆಕ್ಟಾಗಿ 50 ಮೀಟರ್ ಇದೆ ಅಷ್ಟೇ. ಇದೇ ಹೋಗೋ ರೋಡು. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಬರೋ ಎಲ್ಲಾ ದಂಪತಿಗಳಿಗೆ ಮತ್ತೊಂದ್ಸಲ ಮದುವೆ ಮಾಡಿಸ್ತಾರೆ. ಅದಕ್ಕೆ ಪೂಜಾರಿಗಳು ನಮಗೆ ಹಾರ ಮತ್ತು ಒಂದಷ್ಟು ಪೂಜಾ ಸಾಮಗ್ರಿ ತರೋದಕ್ಕೆ ಹೇಳಿದ್ರು. ಹಿಂದೂ ಪುರಾಣಗಳ ಪ್ರಕಾರ ತ್ರಿಯೋಗಿ ನಾರಾಯಣ ಗ್ರಾಮ ಸತಿಯುಗದಲ್ಲಿ ದೇವಿ ಪಾರ್ವತಿಯ ತಂದೆಯಾದ ಹಿಮಾವತ್ರವರ ರಾಜಧಾನಿಯಾಗಿತ್ತು. ದೇವಿ ಪಾರ್ವತಿ ಶಿವನ ಪ್ರೀತಿಸಿ ಅವ್ರನ್ನ ಪಡೆಯೋಕ್ಕೋಸ್ಕರ ಗೌರಿಕುಂಡಲ್ಲಿ ತಪಸ್ ಮಾಡಿರ್ತಾರೆ. ಈ ತಪಸ್ಸನ್ನ ಮೆಚ್ಚಿ ಶಿವ ಪಾರ್ವತಿಯನ್ನ ಮದುವೆ ಆಗಕ್ಕೆ ಒಪ್ಕೋತಾರೆ. ಶಿವ ಮತ್ತು ಪಾರ್ವತಿಯ ಮದುವೆ ನಡೆದ ಜಾಗನೇ ತ್ರಿಯೋಗಿ ನಾರಾಯಣ ಗ್ರಾಮದಲ್ಲಿರೋ ಮೂಲತಃ ನಾರಾಯಣ ದೇವಸ್ಥಾನ ಅಂದ್ರೆ ತ್ರಿಯೋಗಿ ನಾರಾಯಣ ದೇವಸ್ಥಾನ. ಮದುವೆ ಆಗ್ಬೇಕು ಅನ್ನೋರಿಗೆ ಮತ್ತೆ ಎಷ್ಟೋ ಜನ ಪ್ರೇಮಿಗಳಿಗೆ ಈ ಜಾಗ ಒಂದು ಅಮೇಜಿಂಗ್ ವೆಡ್ಡಿಂಗ್ ಡೆಸ್ಟಿನೇಷನ್ ಆಗಿದೆ. ಪ್ರಪಂಚದ ಮೊದಲನೇ ಪ್ರೇಮ ಕಥೆ ಪೂರ್ತಿಯಾಗಿದ್ದು ಅಂದ್ರೆ ಶಿವ ಮತ್ತು ಪಾರ್ವತಿ ಮದುವೆ ಆಗಿರೋ ಪುಣ್ಯ ಸ್ಥಳ ಇದು. ಈ ಮದುವೆಗೆ ಬ್ರಹ್ಮ ಪೂಜಾರಿಯಾಗಿ, ವಿಷ್ಣು ಸಾಕ್ಷಿಯಾಗಿರ್ತಾರೆ. ಈ ದೇವಸ್ಥಾನಕ್ಕೆ ಬರೋ ಎಲ್ಲಾ ದಂಪತಿಗಳಿಗೆ ಮತ್ತೊಂದ್ಸಲ ಮದುವೆ ಕೂಡ ಮಾಡಿಸ್ತಾರೆ. ಸದ್ಯಕ್ಕೆ ಇವಾಗ ದೇವಸ್ಥಾನ ಕ್ಲೋಸ್ ಆಗಿದೆ. ಇನ್ನೊಂದು ಅರ್ಧ ಅವರಲ್ಲಿ ಓಪನ್ ಆಗುತ್ತೆ. ಒಳಗಡೆ ಫೋಟೋಸ್ ಅಲೌಡ್ ಇಲ್ಲ. ಇಲ್ಲಿ ನೋಡಿ, ಸೇಮ್ ಕೇದಾರ್ನಾಥ್ ಹೇಗಿದೆಯೋ ಅದೇ ಥರನೇ ಇದೆ ಈ ಗೋಪುರ. ಬಟ್ ಕೇದಾರ್ನಾಥ್ ಇದಕ್ಕಿಂತ ಒಂದು 4ರಷ್ಟು ದೊಡ್ಡದಾಗಿರುತ್ತೆ. ತ್ರಿಯೋಗಿ ನಾರಾಯಣ ದೇವಸ್ಥಾನದಲ್ಲಿ 4 ಪವಿತ್ರ ಕುಂಡಗಳಿದೆ. ರುದ್ರಕುಂಡ, ಬ್ರಹ್ಮಕುಂಡ, ವಿಷ್ಣುಕುಂಡ ಮತ್ತು ಸರಸ್ವತಿ ಕುಂಡ. ಮದುವೆಗೆ ಮುಂಚೆ ಬ್ರಹ್ಮ, ಶಿವ, ವಿಷ್ಣು ಈ 3 ಪವಿತ್ರ ಕುಂಡಗಳಲ್ಲಿ ಸ್ನಾನ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಶಿವ ಪಾರ್ವತಿಯನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ಪ್ರತೀಕವಾಗಿ ಇವತ್ತಿಗೂ ಅಲ್ಲಿ ಅಗ್ನಿ ಉರಿತಾನೆ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ತ್ರಿಯೋಗಿ ನಾರಾಯಣ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಶಿವ ಪಾರ್ವತಿ ಪ್ರೀತಿಯ ಸಾಕ್ಷಿಯಾಗಿ ಇವತ್ತಿಗೂ ನಿಂತಿರೋ ಒಂದು ಪುಣ್ಯ ಭೂಮಿ. ಪಾರ್ವತಿಯ ಪ್ರೀತಿ, ಶಿವನ ಶಾಂತಿ ಎಲ್ಲಾನು ನೀವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಶಿವ ಮತ್ತು ಪಾರ್ವತಿ ಮದುವೆ ಆಗಿರೋ ಈ ಡಿವೈನ್ ಪ್ಲೇಸ್ ಅಲ್ಲಿ ನಾವು ಕೂಡ ಹೂ ಹಾರನ ಬದಲಾಯಿಸ್ಕೊಂಡ್ವಿ. ಹಾಗೆ ಒಂದ್ ಸಣ್ಣ ಪೂಜೆನೂ ಮಾಡಿದ್ವಿ. ಇಬ್ರು ಲೈಫ್ ಲಾಂಗ್ ಜೊತೆಯಲ್ಲೇ ಇರೋಣ, ಒಟ್ಟಿಗೆ ಬೆಳೆಯೋಣ, ಜೀವನದಲ್ಲಿ ಏನೇ ಬಂದರೂ ಒಟ್ಟಿಗೆ ಇರೋಣ ಅಂತ ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೊಂಡ್ವಿ. ಆಗ ನಮ್ಗನ್ಸಿದ್ ಏನಂದ್ರೆ ಗ್ರ್ಯಾಂಡ್ ರಿಚುವಲ್ಸ್ಗಿಂತ ಈ ತರ ಸೇಕ್ರೆಡ್ ಪ್ಲೇಸ್ ಅಲ್ಲಿ ಲೈಫ್ ಸ್ಟಾರ್ಟ್ ಮಾಡೋದು ಎಷ್ಟೋ ನೆಮ್ಮದಿಯಾಗಿರುತ್ತೆ ಅಂತ. ಈ ನಮ್ಮ ಪ್ರೀತಿಗೆ, ರಿಲೇಶನ್ಶಿಪ್ಗೆ ನಮ್ಮಿಬ್ರಿಗೆ ಸ್ವತಃ ಶಿವ ಮತ್ತು ಪಾರ್ವತಿ ಆಶೀರ್ವಾದ ಸಿಕ್ಕಿದೆ ಅಂತ ನಂಬಿ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಪಲ್ ಯಾತ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.